ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನೀವ್ ಯಾರೆಲ್ಲ ನಿಮ್ಮ ಲೈಫ್ ಅಲ್ಲಿ ಮ್ಯಾಜಿಕ್ ನ ಎಕ್ಸ್ಪೀರಿಯನ್ಸಸ್ ಮಾಡಿದ್ರ, ಚಿಕ್ಕ ವಯಸ್ಸಲ್ಲಿದ್ದಾಗ ಎಷ್ಟೊಂದು ಮ್ಯಾಜಿಕ್ ಶೋಗ್ ಹೋಗಿರ್ತೀರಲ್ವಾ? ಅವ್ರು ಹೇಳಿದಾಗ ಹಾಬ್ರಕಡಾಬ್ರ ಅಂತ ಹೇಳಿದ ತಕ್ಷಣ ನೀವು ಎಷ್ಟು ಜನ ಎಕ್ಸೈಟಿಂಗ್ ಆಗಿ ನೋಡ್ತಾ ಇರ್ತೀರಾ. ನೀವು ಅದೇ ಮ್ಯಾಜಿಕ್ ಅಲ್ಲಿ ಎಕ್ಸೈಟ್ಮೆಂಟ್ ಅಲ್ಲಿ ಇದ್ದಾಗ ಈಗಲೂ ಇದ್ರೆ ನೀವು ಖಂಡಿತವಾಗ್ಲೂ ಮ್ಯಾಜಿಕ್ ನ ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ಈ 30 ಡೇಸ್ ಜರ್ನಿ ನೀವೇನಾದ್ರು ನನ್ನ ಜೊತೆ ಕಂಟಿನ್ಯೂಸ್ ಆಗಿ ಪಾರ್ಟಿಸಿಪೇಟ್ ಮಾಡಿದೀರಾ ಅಂದ್ರೆ ನಿಮ್ಮ ಲೈಫ್ ಅಲ್ಲಿ ಅಂತ ಮ್ಯಾಜಿಕ್ ನ ನೀವು ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ಯಾರೆಲ್ಲ ಮ್ಯಾಜಿಕ್ ನ ಬಿಲೀವ್ ಮಾಡ್ತಿರೋ ಅವ್ರು ಈ ಎಕ್ಸ್ಪೀರಿಯನ್ಸಸ್ ನ ನೀವು ನೋಡ್ತೀರಾ. ಅದೇ ಯಾವ್ದು ಮ್ಯಾಜಿಕ್ ಇಲ್ಲ, ಯಾವ ತರ ಮ್ಯಾಜಿಕ್ ಆಗಲ್ಲ ಅಂತ ನೀವು ಅನ್ಕೊಂಡಿದ್ರೆ ಖಂಡಿತವಾಗ್ಲೂ ಇಲ್ಲೇ ಸ್ಕಿಪ್ ಮಾಡಿ. ಬಿಕಾಸ್ ಬಟ್ ಯು ಡೋಂಟ್ ಬಿಲೀವ್ ಇನ್ ಮ್ಯಾಜಿಕ್ ದೇ ವಿಲ್ ನಾಟ್ ಎಕ್ಸ್ಪೀರಿಯನ್ಸ್ ದಟ್ ಅಂತ ಹೇಳ್ತಾರೆ. ಸೊ ನೀವೇನಾದ್ರೂ ಮ್ಯಾಜಿಕ್ ನ ಎಕ್ಸ್ಪೀರಿಯನ್ಸ್ ಮಾಡ್ಬೇಕಂದ್ರೆ ಫಸ್ಟ್ ನೀವು ನಂಬಬೇಕಾಗುತ್ತೆ. ಹೌ ಮೆನಿ ಯು ಆರ್ ರೆಡಿ ಟು ಬಿಲೀವ್ ಇನ್ ಮ್ಯಾಜಿಕ್? ನಿಮ್ಮ ಲೈಫ್ ಅಲ್ಲಿ ಒಂದು ದಿನ ಎಲ್ಲವೂ ಮಿರಾಕ್ಯುಲಸ್ ಆಗಿ ಚೇಂಜ್ ಆಗ್ಬಿಟ್ರೆ ಎಷ್ಟು ಸಂತೋಷವಾಗಿರುತ್ತೆ. ಯಾವ್ದಾದ್ರು ಒಂದು ಕನ್ಸು ನನ್ಸಾಗ್ಬಿಟ್ರೆ ನಿಮ್ಗೆ ಎಷ್ಟು ಖುಷಿ ಆಗಿರುತ್ತೆ. ಅದು ನಿಮ್ಮ ಹೆಲ್ತ್ ಆಗಿರ್ಬೋದು, ನಿಮ್ಮ ರಿಲೇಶನ್ಶಿಪ್ ಆಗಿರ್ಬೋದು, ನಿಮ್ಮ ಹಣದಲ್ಲಿ ಆಗಿರ್ಬೋದು, ಇವೆಲ್ಲವೂ ಮಿರಾಕ್ಯುಲಸ್ ಅಲ್ಲಿ ನೀವ್ ಅನ್ಕೊಂಡಿರೋ ಕನ್ಸೆಲ್ಲ ನನ್ಸಾಗ್ಬಿಟ್ರೆ ಹೇಗಿರುತ್ತೆ, ಹೇಗ್ ಫೀಲ್ ಆಗ್ತೀರಾ? ಅದೆಲ್ಲವೂ ಎಕ್ಸ್ಪೀರಿಯನ್ಸ್ ಮಾಡ್ಬೇಕು ಅನ್ಕೊಂಡಿದ್ದೀರಾ ನಿಮ್ಮ ಲೈಫ್ ಅಲ್ಲಿ? ಖಂಡಿತವಾಗ್ಲೂ ಸಾಧ್ಯ ಇದೆ. ಹೇಗೆ ಗೊತ್ತಾ? ಗ್ರಾಟಿಟ್ಯೂಡ್ ಇಂದ. ಈ 30 ಡೇಸ್ ಅಲ್ಲಿ ನೀವು ಈ ಗ್ರಾಟಿಟ್ಯೂಡ್ ಏನಾದ್ರು ಪ್ರಾಕ್ಟೀಸ್ ಮಾಡಿದ್ದೀರಾ ಅಂದ್ರೆ, ನಾನ್ ಹೇಳುವಂತಹ ಈ 30 ಡೇಸ್ ಚಾಲೆಂಜ್ ನ ನೀವು ತಗೊಂಡು ಪ್ರತಿದಿನ ನಾನು ಏನ್ ಹೇಳ್ತೀನೋ ಅದನ್ನ ನೀವು ಪ್ರಾಕ್ಟೀಸ್ ಮಾಡಿದಿರಾ ಅಂದ್ರೆ ಖಂಡಿತವಾಗ್ಲೂ ನಿಮ್ಮ ಲೈಫ್ ಅಲ್ಲಿ ನೀವು ಮ್ಯಾಜಿಕ್ ನೋಡ್ಬೋದು, ಮಿರಾಕಲ್ಸ್ ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ಎಷ್ಟು ಜನ ರೆಡಿ ಇದ್ದೀರಾ? ಎಷ್ಟು ಜನ ಮಿರಾಕಲ್ಸ್ ನೋಡೋದಕ್ಕೆ ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೆ ರೆಡಿ ಇದ್ದೀರಾ? ಈ ಮಿರಾಕಲ್ಸ್ ನ ನೋಡೋದು ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಗೊತ್ತಾ? ನೀವು ಪ್ರತಿದಿನ ಗ್ರಾಟಿಟ್ಯೂಡ್ ಪ್ರಾಕ್ಟೀಸ್ ಮಾಡೋದ್ರಿಂದ. ನೀವು ನಿಮ್ಮ ಲೈಫ್ ಅಲ್ಲಿ ಮಿರಾಕಲ್ಸ್ ನ ಎಕ್ಸ್ಪೀರಿಯನ್ಸ್ ಮಾಡ್ಬೇಕಾ, ನಿಮ್ಮ ಕನಸುಗಳನ್ನೆಲ್ಲಾನು ನನ್ಸ್ ಮಾಡ್ಕೋಬೇಕಾ? ಹಾಗಾದ್ರೆ ಈ ಮ್ಯಾಜಿಕ್ ಪುಸ್ತಕದ ಜರ್ನಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಯಾಕೆ ಗೊತ್ತಾ? ಈ ಮ್ಯಾಜಿಕ್ ಪುಸ್ತಕದಲ್ಲಿ 30 ಡೇಸ್ ಜರ್ನಿ, ಗ್ರಾಟಿಟ್ಯೂಡ್ ಜರ್ನಿ ಇದೆ. ಈ 30 ಡೇಸ್ ನೀವು ಪ್ರಾಕ್ಟೀಸ್ ಮಾಡ್ತಾ ಇದ್ದಾಗ, ನಾನು ಏನ್ ಹೇಳ್ತೀನಿ ಅದನ್ನೆಲ್ಲ ಪ್ರಾಕ್ಟೀಸ್ ಮಾಡ್ತಾ ಇದ್ದಾಗ ನಿಮ್ಮ ಲೈಫ್ ಅಲ್ಲೂ ಕೂಡ ನೀವು ಮಿರಾಕಲ್ಸ್ ನ ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ಇಲ್ಲಾಂದ್ರೆ ಒಂದು ಮ್ಯಾಜಿಕ್ ನ ನೀವು ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ಅದ್ ಹೇಗೆ, ಯಾಕೆ ಅಂತ ನಾನು ಹೋಗ್ತಾ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಈ ಬುಕ್ ನ ಬರ್ದವ್ರು ಬಂದ್ಬಿಟ್ಟು ರೋಂಡಾ ಬೈರನ್, ದ ಸೀಕ್ರೆಟ್ ಬುಕ್ ಆಥರ್ ಗೊತ್ತಲ್ವಾ? ಅವರೇ ಈ ಬುಕ್ ನ ಕೂಡ ಬರ್ದವರು, ದ ಮ್ಯಾಜಿಕ್ ಅನ್ನೋ ಬುಕ್. ರೋಟಾ ಬೈರನ್ ಫಸ್ಟ್ ಬರ್ದಿದ್ದು ದ ಸೀಕ್ರೆಟ್ ಬುಕ್ ಆಗಿದೆ. ಸೆಕೆಂಡ್ ಅನ್ನೋದು ದ ಪವರ್ ಅಂತ. ಇಟ್ಸ್ ಆಲ್ ಅಬೌಟ್ ಲವ್ ಅಂಡ್ ರಿಲೇಶನ್ಶಿಪ್. ಥರ್ಡ್ ಬುಕ್ ಬಂದ್ಬಿಟ್ಟು ದ ಮ್ಯಾಜಿಕ್. ಈ ಬುಕ್ ತುಂಬಾ ದಿನ ಸೇಲ್ ಆಗೇ ಇರ್ಲಿಲ್ಲ. ಆಮೇಲೆ ಯಾವ ಈ ಬುಕ್ ನ ಓದ್ತಾ ಹೋಗ್ತಾ ಎಕ್ಸ್ಪೀರಿಯನ್ಸಸ್ ಮಾಡ್ತಾ ಇದ್ದಾಗ, ಈ 30 ಡೇಸ್ ಕಂಪ್ಲೀಟ್ ಆಗ್ತಾ ಇದ್ದಾಗ ಅವ್ರಿಗೆ ಅರಿವು ಬರ್ತು, ದೇರ್ ಇಸ್ ಸಮಥಿಂಗ್ ಬಿಗ್ ಇನ್ ದಿಸ್ ಅಂತ. ಯಾವಾಗ ಈ ಗ್ರಾಟಿಟ್ಯೂಡ್ ಅವ್ರಿಗೆ ಒಂದು ಮಿರಾಕಲ್ಸ್, ಇಲ್ಲಾಂದ್ರೆ ಒಂದು ಮ್ಯಾಜಿಕ್ ನ ಎಕ್ಸ್ಪೀರಿಯನ್ಸ್ ಆಗಕ್ಕೆ ಆಯ್ತು, ಪ್ರತಿಯೊಬ್ರು ಇದನ್ನ ತಗೊಳೋದಕ್ಕೆ ಸ್ಟಾರ್ಟ್ ಆಯ್ತು. ಎಲ್ಲರ ಲೈಫ್ ಅಲ್ಲೂ ಅಮೇಸಿಂಗ್ ರಿಸಲ್ಟ್ಸ್ ನ ನೋಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ಆ ಮಿರಾಕಲ್ಸ್ ನ ನೀವು ನೋಡ್ಬೇಕಂದ್ರೆ ಈ ಸೀರೀಸ್ ನ ನೀವು ಕಂಟಿನ್ಯೂಸ್ ಆಗಿ ಫಾಲೋ ಮಾಡಿ. ಈ 30 ಡೇಸ್ ಅಲ್ಲಿ ನೀವು ಈ ಟೆಕ್ನಿಕ್ಸ್ ನ ನಾನು ಹೇಳ್ಕೊಡೋದನ್ನ ಪ್ರತಿದಿನ ಮಿಸ್ ಮಾಡದೆ ಮಾಡಿದಿರಾ ಅಂದ್ರೆ ನಿಮ್ಮ ಲೈಫ್ ಅಲ್ಲೂ ಕೂಡ ನೀವು ಅದ್ಭುತಗಳನ್ನ ನೋಡ್ಬೋದು. ನಿಮ್ಗೆ ಗೊತ್ತಿಲ್ದಿರಾನೆ ನೀವು ಹೊಸ ಹೊಸ ಎಕ್ಸ್ಪೀರಿಯನ್ಸಸ್ ನ ನೋಡ್ತಾ ಹೋಗ್ಬೋದು. ಅದು ನಿಮ್ಮ ಹೆಲ್ತ್ ಅಲ್ಲಿ ಆಗಿರ್ಬೋದು, ರಿಲೇಶನ್ಶಿಪ್ ಆಗಿರ್ಬೋದು, ನಿಮ್ಮ ಹಣದಲ್ಲಿ ಆಗಿರ್ಬೋದು, ನಿಮ್ಮ ಹ್ಯಾಪಿನೆಸ್ ಅಲ್ಲಿ ಆಗಿರ್ಬೋದು, ನಿಮ್ಮ ಮೈಂಡ್ ಕಾಮ್ ಆಗಿರೋದಕ್ಕಾಗಿರ್ಬೋದು, ಯಾವ್ದಕ್ಕಾದ್ರೂ ಆಗಿರ್ಬೋದು, ನೀವು ಯಾವ್ದಾದ್ರು ಒಂದು ಎಕ್ಸ್ಪೀರಿಯನ್ಸಸ್ ನ ನೀವು ಫೀಲ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀರಾ. ನಿಮ್ಮ ಲೈಫ್ ಅಲ್ಲಿ ನೀವು ಮ್ಯಾಜಿಕ್ ನ ಎಕ್ಸ್ಪೀರಿಯನ್ಸ್ ಮಾಡ್ಬೇಕಾದ್ರೆ ಫಸ್ಟ್ ನೀವು ಗ್ರಾಟಿಟ್ಯೂಡ್ ನ ಪ್ರಾಕ್ಟೀಸ್ ಮಾಡಿ. ನೀವು ಯಾವಾಗ ಗ್ರಾಟಿಟ್ಯೂಡ್ ಪ್ರಾಕ್ಟೀಸ್ ಮಾಡ್ತಾ ಇರ್ತೀರೋ ಮ್ಯಾಜಿಕ್ ಅನ್ನೋದು ಆಟೋಮ್ಯಾಟಿಕ್ ಆಗಿ ನಿಮ್ಮಲ್ಲಿ ಬರ್ತಾ ಹೋಗುತ್ತೆ. ನೀವೇ ಆಶ್ಚರ್ಯ ಪಡಬೇಕಾಗುತ್ತೆ. ನಿಮ್ಮ ಲೈಫ್ ಅಲ್ಲಿ ಮಿರಾಕಲ್ಸ್ ಅನ್ನೋದು ಆಟೋಮ್ಯಾಟಿಕ್ ಆಗಿ ಬರ್ತಾ ಇರುತ್ತೆ. ನಮ್ಮ ಲೈಫ್ ಅಲ್ಲಿ ಗ್ರಾಟಿಟ್ಯೂಡ್ ಅನ್ನೋದು ಒಂದು ಆಟಿಟ್ಯೂಡ್ ಆಗಿ ಇರ್ಬೇಕಾಗುತ್ತೆ. ಪ್ರತಿಯೊಂದ್ ಸತಿನೂ ನಾವು ಗ್ರಾಟಿಟ್ಯೂಡ್ ಹೇಳ್ತಾ ಇದ್ದಾಗ, ನಮ್ಮ ಆಟಿಟ್ಯೂಡ್ ಗ್ರಾಟಿಟ್ಯೂಡ್ ಆಗಿದ್ದಾಗ, ಪ್ರತಿಯೊಂದಕ್ಕೂ ನಾವು ಧನ್ಯತಾ ಭಾವದಿಂದ ಇದ್ದಾಗ ನಾವು ಹ್ಯಾಪಿ ಆಗಿರ್ತೀವಿ, ಕಾಮ್ ಆಗಿರ್ತೀವಿ, ಪೀಸ್ಫುಲ್ ಆಗಿರ್ತೀವಿ, ನಾವು ಒಂದು ಒಳ್ಳೆ ಅಲೈನ್ಮೆಂಟ್ ಅಲ್ಲಿ ಇರ್ತೀವಿ ಅಂತಾನೆ ಹೇಳ್ತಾರೆ ರೋಂಡಾ ಬೈರನ್. ಸೊ ಆರ್ ಯು ಆಲ್ ರೆಡಿ ಫಾರ್ ಗ್ರಾಟಿಟ್ಯೂಡ್? ಈ 30 ಡೇಸ್ ಜರ್ನಿ ನೀವು ಸ್ಟಾರ್ಟ್ ಮಾಡ್ತೀರಾ ಅಂತ ಹೇಳಿದ್ರೆ ಐ ಆಮ್ ರೆಡಿ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ. ಎಷ್ಟು ಜನ ಆದ್ರೆ ಅಷ್ಟು ಜನ ಈ ಪ್ರಾಕ್ಟೀಸಸ್ ನ ಮಾಡ್ತಾ ಇದ್ದಾಗ, ಎಷ್ಟು ಜನ ಇದಕ್ಕೆ ಹೆಚ್ಚು ಪ್ರೋತ್ಸಾಹ ಕೊಡ್ತಾ ಇದ್ದಾಗ ಇನ್ನಷ್ಟು ಇಂಟ್ರೆಸ್ಟಿಂಗ್ ಆಗಿ ನಾನು ತಗೊಬರೋದಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ. ನೀವು ಎಷ್ಟು ಜನ ಇದಕ್ಕೆ ಲೈಕ್ಸ್ ಕಮೆಂಟ್ಸ್ ಮಾಡ್ತಾ ಇರ್ತೀರೋ ಅಷ್ಟು ಅಮೇಸಿಂಗ್ ಆಗಿ ಮೂಡ್ ಬರ್ತಾ ಇರುತ್ತೆ ಈ 30 ಡೇಸ್ ಜರ್ನಿ ಅನ್ನೋದು. ಇದು ಲೈಫ್ ಚೇಂಜಿಂಗ್ ಆಗಿರುವಂತಹ 30 ಡೇಸ್ ಪ್ರಾಕ್ಟೀಸ್ ಆಗಿರುತ್ತೆ. ಪ್ರತಿಯೊಬ್ರು ಪಾರ್ಟಿಸಿಪೇಟ್ ಮಾಡೋದಕ್ಕೆ ಟ್ರೈ ಮಾಡಿ. ನಾವ್ ಯಾವಾಗ ಥ್ಯಾಂಕ್ ಯು ಅನ್ನೋ ಪದನ ನಿಜವಾಗ್ಲೂ ಅರ್ಥ ಮಾಡ್ಕೊಂತೀರಲ್ವಾ, ಅಲ್ಲಿ ನಮ್ಮ ವೈಬ್ರೇಷನ್ಸ್, ನಮ್ಮ ಎನರ್ಜಿ ಫ್ರೀಕ್ವೆನ್ಸಿ ಅನ್ನೋದು ಚೇಂಜ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ನಾವೇನೋ ಥ್ಯಾಂಕ್ ಯು ಫಾರ್ ಹ್ಯಾವಿಂಗ್ ದಿಸ್, ಥ್ಯಾಂಕ್ ಯು ಫಾರ್ ಇಲ್ಲಿ ನಾನು ಸಿಕ್ಕಿದ್ದಕ್ಕೆ ಥ್ಯಾಂಕ್ ಯು ಅಂತ ಹಾರ್ಟ್ಫುಲ್ ಆಗಿ ಹೇಳಿದ್ರೆ, ಸುಮ್ಮನೆ ಥ್ಯಾಂಕ್ ಯು ಅಂತ ಗ್ರಾಟಿಟ್ಯೂಡ್ ಬರೋದ್ರೆ ಸಾಧ್ಯ ಇಲ್ಲ. ವೆನ್ ಯು ಫೀಲ್ ದಟ್ ಎನರ್ಜಿ, ಆ ಎನರ್ಜಿ ಫೀಲ್ ಆಗಿದ ತಕ್ಷಣ ನಿಮ್ಮಲ್ಲಿ ಒಂದು ವೈಬ್ರೇಷನ್ ಚೇಂಜ್ ಆಗುತ್ತಲ್ಲ, ಆ ಫ್ರೀಕ್ವೆನ್ಸಿ, ಆ ಎನರ್ಜಿ ಫ್ರೀಕ್ವೆನ್ಸಿಸ್ ನಿಮ್ಮಲ್ಲಿ ಚೇಂಜ್ ಆದಾಗ ಯು ಆರ್ ಇನ್ ಟು ದಟ್ ಅಲೈನ್ಮೆಂಟ್. ನಿಮ್ಗೆ ಗೊತ್ತಲ್ವಾ, ಹೈಯರ್ ವೈಬ್ರೇಷನಲ್ ಥಿಂಗ್ಸ್ ಯಾವ್ದಪ್ಪ ಅಂದ್ರೆ ಗ್ರಾಟಿಟ್ಯೂಡ್ ಫೀಲ್ ಆಗೋದು, ಜಾಯ್ಫುಲ್ ಆಗಿರೋದು, ಹ್ಯಾಪಿನೆಸ್ ಅಲ್ಲಿ ಆಗೋದು. ದೀಸ್ ಆರ್ ಆಲ್ ದ ಹೈ ವೈಬ್ರೇಷನಲ್ ಥಿಂಗ್ಸ್. ಯಾವಾಗ ನೀವು ಅಷ್ಟು ಹೈ ವೈಬ್ರೇಷನ್ ಅಲ್ಲಿ ಇರ್ತೀರೋ ಯು ಆರ್ ಅಲೈನ್ ಟು ದಟ್ ಥಿಂಗ್ಸ್ ಅಂತ ಹೇಳ್ತಾರೆ. ನೀವು ಯಾವಾಗಾದ್ರೂ ಒಳ್ಳೆ ಅಲೈನ್ಮೆಂಟ್ ಅಲ್ಲಿ ಇರ್ಬೇಕು, ಒಳ್ಳೆ ಫ್ರೀಕ್ವೆನ್ಸಿಯಲ್ಲಿ ನೀವು ಮ್ಯಾಚ್ ಆಗ್ತಾ ಇರ್ಬೇಕಂದ್ರೆ ಯು ಹ್ಯಾವ್ ಟು ಬಿ ಹೈ ವೈಬ್ರೇಷನಲ್. ನಾರ್ಮಲ್ ಪೀಪಲ್ ಎಲ್ಲರೂ
ಸ್ಯಾಡ್, ಜೆಲಸಿ, ಇಲ್ಲಾಂದ್ರೆ ಕೋಪ, ಇವೆಲ್ಲ ಇದ್ದಾಗ ವಿ ಆರ್ ಇನ್ ದ ಲೋವರ್ ಫ್ರೀಕ್ವೆನ್ಸಿ, ಲೋವರ್ ವೈಬ್ರೇಷನ್ ಅಲ್ಲಿ ಇರ್ತೀವಿ. ಈ ವೈಬ್ರೇಷನ್ ಅಲ್ಲಿ ಇದ್ದಾಗ ನಾವು ಯಾವುದೇ ತರಹದ ಮ್ಯಾನಿಫೆಸ್ಟೇಷನ್ ಆಗಿರಲಿ, ಇಲ್ಲಾಂದ್ರೆ ನಾವು ತುಂಬಾ ಖುಷಿಯಾಗಿರುತ್ತೆ ಅಂದ್ರೆ ಖಂಡಿತವಾಗ್ಲೂ ಸಾಧ್ಯ ಇರಲ್ಲ. ಯು ಹ್ಯಾವ್ ಟು ಬಿ ಬಿಹೈಂಡ್ ದಟ್, ಎಲ್ಲರಿಗಿಂತ ಬಿಹೈಂಡ್ ಥಿಂಕ್ ಮಾಡ್ತಾ ವೆನ್ ಯುವರ್ ಹ್ಯಾಪಿ ಗ್ರಾಟಿಟ್ಯೂಡ್ ಫೀಲ್ ಮಾಡ್ತಾ ಇದ್ದಾಗ ನಿಮ್ಮ ವೈಬ್ರೇಷನ್ಸ್ ಚೇಂಜ್ ಆಗುತ್ತೆ, ನಿಮ್ಮ ಫ್ರೀಕ್ವೆನ್ಸೀಸ್, ನಿಮ್ಮ ಎನರ್ಜಿ ಅನ್ನೋದು ಶಿಫ್ಟ್ ಆಗ್ತಾ ಇರುತ್ತೆ. ಯಾವಾಗ ನಿಮ್ಮ ಎನರ್ಜೀಸ್ ಹೈಯರ್ ಲೆವೆಲ್ ಅಲ್ಲಿ ಇರುತ್ತೋ ನೀವು ಯಾವ್ದನ್ ಬೇಕಾದ್ರೂ ಮ್ಯಾನಿಫೆಸ್ಟ್ ಮಾಡ್ಬೋದು ಅಂತ ಹೇಳ್ತಾರೆ ರೋಂಡಾ ಬೈರವ್. ಎಷ್ಟು ಪವರ್ಫುಲ್ ಅಲ್ವಾ. ಆವಾಗಿಂದ ಮ್ಯಾಜಿಕ್ 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 ಅಂತ ಇದ್ದೀರಾ. ಮ್ಯಾಜಿಕ್ ಅಂದ್ರೆ ಏನು ಅಂತ ಕೇಳ್ತಾ ಇದ್ದೀರಾ. ಮ್ಯಾಜಿಕ್ ಅಂದ್ರೆ ಇದೊಂದು ನಮ್ಗೆ ಗೊತ್ತಿಲ್ದಿರ ಕಾಣಿಸ್ತಾ ಇರುವಂತ ಒಂದು ಇನ್ವಿಸಿಬಲ್ ಎನರ್ಜಿ, ಇನ್ವಿಸಿಬಲ್ ಶಕ್ತಿ ಅಂತಾನೆ ನಾವು ಹೇಳ್ಬೋದು. ನಮ್ಮ ಥಾಟ್ಸ್ ಆಗಿರ್ಲಿ, ನಮ್ಮ ಎಮೋಷನ್ಸ್ ಆಗಿರ್ಲಿ, ಇಲ್ಲ ನಮ್ಗೆ ಏನ್ ಬೇಕೋ ಅದೆಲ್ಲವೂ ರಿಯಾಲಿಟಿಯಲ್ಲಿ ಕಾಣಿಸೋ ಹಾಗೆ ಮಾಡುವಂತಹದ್ದೇ ಮ್ಯಾಜಿಕ್ ಅಂತ ಹೇಳ್ತಾರೆ. ಸೊ ನೀವ್ ಈ ಮ್ಯಾಜಿಕ್ ನ ಎಕ್ಸ್ಪೀರಿಯನ್ಸ್ ಮಾಡ್ಬೇಕಂದ್ರೆ ಗ್ರಾಟಿಟ್ಯೂಡ್, ಯಾವಾಗ ನೀವು ಈ ಗ್ರಾಟಿಟ್ಯೂಡ್ ನ ಪ್ರಾಕ್ಟೀಸ್ ಮಾಡ್ತಾ ಇರ್ತೀರೋ ಯೂನಿವರ್ಸ್ ನಮ್ಮ ಎಲ್ಲಾ ಡೋರ್ಸ್ ಮಿರಾಕಲ್ಸ್ ಗೆ ಓಪನ್ ಮಾಡಿಟ್ಟಿರುತ್ತೆ. ನಿಮ್ಗೆ ಗೊತ್ತಿಲ್ದಿರ ಇದ್ದಂಗೆ ಯಾವ್ದೋ ಒಂದು ರೀತಿಯಲ್ಲಿ ಅದು ಅಲೈನ್ಮೆಂಟ್ ಆಗ್ತಾ ಇರುತ್ತೆ. ನೀವು ಏನಿಲ್ವೋ ಎಲ್ಲದಕ್ಕೂ ಫೀಲ್ ಆಗ್ಬೇಕು ಥ್ಯಾಂಕ್ ಯು ಹೇಳ್ತಾ ಇದ್ದಾಗ, ನೀವು ಆ ಧನ್ಯತಾ ಭಾವದಿಂದ ಇದ್ದಾಗ ಆಟೋಮೆಟಿಕ್ ಆಗಿ ಇವೆಲ್ಲದಕ್ಕೂ ಅಲೈನ್ಮೆಂಟ್ ನಿಮ್ಮ ಲೈಫ್ ಅಲ್ಲಿ ಸಿಗೋದಕ್ಕೆ ಸಾಧ್ಯ ಆಗ್ತಾ ಇರುತ್ತೆ. ಯಾವಾಗ ನಾವು ಹೆಚ್ಚು ಗ್ರಾಟಿಟ್ಯೂಡ್ ತೋರಿಸ್ತಾ ಇದ್ದಾಗ ಯೂನಿವರ್ಸ್ ನಮ್ಮ ಎನರ್ಜೀಸ್ಗೆ ರೆಸ್ಪಾಂಡ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಯೂನಿವರ್ಸ್ ನಮ್ಮ ಎನರ್ಜೀಸ್ಗೆ ರೆಸ್ಪಾಂಡ್ ಆಗ್ತಾ ಅದೇ ರಿಫ್ಲೆಕ್ಷನ್ ಅಲ್ಲಿ ನಮ್ಗೆ ಕೊಡೋದಕ್ಕೆ ಸ್ಟಾರ್ಟ್ ಆಗುತ್ತೆ. ವಾಟ್ ಯು ಗಿವ್ ವಿಲ್ ಕಮ್ ಬ್ಯಾಕ್ ಟು ಯು ಅಂತ ಹೇಳ್ತಾರಲ್ಲ. ನೀವ್ ಏನ್ ಇವಾಗ ನೀವು ಒಂದು ಬಾಲ್ ನ ಗೋಡೆಗೆ ಹಾಕಿದ್ರೆ ಅದೆಷ್ಟು ಫಾಸ್ಟ್ ಆಗಿ ಬಂದು ನಮ್ಗೆ ಹೊಡೆಯುತ್ತಲ್ವಾ, ಅದೇ ತರ ನೀವ್ ಯಾವ್ದನ್ನ ತೋರಿಸ್ತಾ ಇರ್ತೀರೋ ಅದು ರಿಫ್ಲೆಕ್ಷನ್ ಆಗಿ ನಮ್ಗೆ ಬಂದು ಸೇರ್ತಾ ಇರುತ್ತೆ. ಇಫ್ ಯು ಗಿವ್ ಗ್ರಾಟಿಟ್ಯೂಡ್ ಯು ವಿಲ್ ರಿಸೀವ್ ಮಚ್ ಮೋರ್ ಗ್ರಾಟಿಟ್ಯೂಡ್. ಇಫ್ ಯು ಗಿವ್ ಹ್ಯಾಂಗರ್ ಯು ವಿಲ್ ರಿಸೀವ್ ಮಚ್ ಮೋರ್ ಹ್ಯಾಂಗರ್. ನೀವು ತುಂಬಾ ಕೋಪ ಯಾರ ಮೇಲೆ ಆಗ್ತಾ ಇದ್ರೆ ಆ ಕೋಪ ಮತ್ತಷ್ಟು ನಿಮ್ಗೆ ಬಂದು ಸೇರ್ತಾ ಇರುತ್ತೆ. ಅದೇ ಯಾರೋ ಒಬ್ಬರ ಮೇಲೆ ದ್ವೇಷ ಹಚ್ಚಿ ನೀವು ಅದನ್ನೇ ಮಾಡ್ತಾ ಇದ್ದೀರಾ ಪ್ರತಿ ಸತಿನೂ ಅದನ್ನೇ ಮಾಡ್ತಾ ಇದ್ದಾಗ ಅಂತಹ ಅಲೈನ್ಮೆಂಟ್ ನೀವು ಸೇರ್ತಾ ನಿಮ್ಗೆ ಇನ್ನಷ್ಟು ಜಾಸ್ತಿ ದ್ವೇಷನ ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೆ ನೀವು ಪಡಿತಾ ಇರ್ತೀರಾ, ಹೋಗ್ತಾ ಇರ್ತೀರಾ. ಸೊ ಹೆಚ್ಚು ಪ್ರೀತಿ ಕೊಡ್ತಾ ಇದ್ದಾಗ ಯು ವಿಲ್ ಸಿ ದಟ್ ಎನರ್ಜಿ ವಿತ್ ಯು. ನೀವು ಇನ್ನಷ್ಟು ಪ್ರೀತಿನ ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇರುತ್ತೆ. ಇವಾಗ ಒಬ್ಬರಿಗೆ ನಾಲೆಜ್ ಶೇರ್ ಮಾಡ್ತಾ ಇದ್ದೀರಾ ನೀವು ಅನ್ಕೊಳ್ಳಿ, ನಿಮ್ಗೆ ಪ್ರೀತಿ ತೋರಿಸ್ತಾ ಇದ್ದಾಗ ನಾವು ಫ್ರೀ ಆಗಿ ಏನು ಎಕ್ಸ್ಪೆಕ್ಟ್ ಮಾಡ್ತೀರಾ, ಯಾರಾದ್ರೂ ಒಬ್ರಿಗೆ ಹೆಲ್ಪ್ ಮಾಡ್ತಾ ಇದ್ದಾಗ ಅಂತಹ ಆಪರ್ಚುನಿಟೀಸ್ ನಮ್ಗೆ ಇನ್ನಷ್ಟು ಸಿಗೋದಕ್ಕೆ ಸಾಧ್ಯ ಆಗಿರುತ್ತೆ. ನೀವ್ ಯಾವ ತರ ಇರ್ಬೇಕು ಅನ್ನೋದು ಡಿಸೈಡ್ ಮಾಡ್ಕೋಬೇಕಾಗಿರೋದು. ಇಟ್ ಇಸ್ ಆಲ್ ಡಿಪೆಂಡ್ ಅಪಾನ್ ನಮ್ಮ ಸೆಲ್ಫ್ಗೆ ಹೇಗ್ ಬೇಕು ಅಂತ ನಾವು ಡಿಸೈಡ್ ಮಾಡ್ಕೋಬೇಕು. ನೀವು ಎಷ್ಟು ಗ್ರೇಟ್ಫುಲ್ ಆಗಿರ್ತೀರಲ್ವಾ, ಅಲ್ಲಿ ಮಿರಾಕಲ್ಸ್ ನ ನೀವು ಟ್ರಮೆಂಟಸ್ ಆಗಿ ನೋಡ್ತಾ ಹೋಗ್ತೀರಾ. ಇದು ಹೇಗಪ್ಪ ಆಯ್ತು, ಹೇಗ್ ಸಾಧ್ಯ ಆಯ್ತು ಅಂತ ನೀವೇ ಆಶ್ಚರ್ಯ ಪಡುವಂತಹ ವಿಚಾರಗಳನ್ನ ನಾವ್ ಎಕ್ಸ್ಪೀರಿಯನ್ಸ್ ಮಾಡ್ತೀರಿ. ಈ 30 days ಅಲ್ಲಿ ನಾನು ಖಂಡಿತವಾಗ್ಲೂ ಹೇಳ್ತೀನಿ, ಯಾವ್ದಾದ್ರು ಅಂತ ವಿಚಾರನ ನೀವು ಎಕ್ಸ್ಪೀರಿಯನ್ಸ್ ಮಾಡಿ ಕಮೆಂಟ್ ಸೆಕ್ಷನ್ ಅಲ್ಲಿ ಬಂದು ಹೇಳ್ತೀರಾ ದಟ್ ಐ ಎಕ್ಸ್ಪೀರಿಯನ್ಸ್ ದಿಸ್ ಅಂತ ಖಂಡಿತವಾಗ್ಲೂ ಹೇಳ್ತೀರಾ. ಸೊ ವರ್ಷಗಳಿಂದ ನಮ್ಗೆ ಗೊತ್ತಿಲ್ದಿರ ಆಡ್ಕೊಂಡಿರುವಂತಹ ಪದ ಯಾವ್ದಪ್ಪ ಅಂದ್ರೆ ಗ್ರಾಟಿಟ್ಯೂಡ್. ಆ ಗ್ರಾಟಿಟ್ಯೂಡ್ ಎಲ್ಲಿಂದ ಗೊತ್ತಾಯ್ತು, ಈ ತರ ಬುಕ್ಸ್ ಇಂದ ನಮ್ಗೆ ಗೊತ್ತಾಯ್ತು ಇದಕ್ಕೆ ಎಷ್ಟು ಪವರ್ ಇದೆ ಅಂತ ನಮ್ಗೆ ಗೊತ್ತಾಯ್ತಲ್ವಾ. ಸೊ ಇದನ್ನ ನೀವು ಪ್ರಾಕ್ಟೀಸ್ ಮಾಡ್ತಾ ಇದ್ದಾಗ, ಎಷ್ಟೆಷ್ಟು ದೊಡ್ಡ ದೊಡ್ಡ ವ್ಯಕ್ತಿಗಳನ್ನ ಪ್ರತಿದಿನ ಇದನ್ನ ಪ್ರಾಕ್ಟೀಸ್ ಮಾಡ್ತಾ ಇದ್ದಾಗ, ನಾವು ಪ್ರಾಕ್ಟೀಸ್ ಮಾಡ್ತಾ ಇದ್ದಾಗ ಅವ್ರ ದೊಡ್ಡ ವ್ಯಕ್ತಿಗಳಾಗಿ ನಾವು ಇರ್ಬೋದಲ್ವಾ. ಸೊ ಪ್ರಾಕ್ಟೀಸ್ ಗ್ರಾಟಿಟ್ಯೂಡ್ ಎವ್ರಿ ಸಿಂಗಲ್ ಡೇ. ಬಿ ಗ್ರೇಟ್ಫುಲ್ ಫಾರ್ ದ ಥಿಂಗ್ಸ್ ವಾಟ್ ಯು ಹ್ಯಾವ್ ಅಂತ ಹೇಳ್ತೀನಿ. ಗ್ರಾಟಿಟ್ಯೂಡ್ ನಿಜವಾಗ್ಲೂ ವರ್ಕ್ ಆಗುತ್ತಾ, ಥ್ಯಾಂಕ್ ಯು ಅಷ್ಟೊಂದು ಪವರ್ ಇದೆಯಾ ಅಂತ ನೀವು ಕೇಳಿದ್ರೆ, ಲಾ ಆಫ್ ಅಟ್ರಾಕ್ಷನ್ ಅಲ್ಲಿ ಏನಿದೆ ಹೇಳಿ, ಲೈಕ್ ಅಟ್ರಾಕ್ಟ್ಸ್ ಲೈಕ್, ಡಿಸ್ಲೈಕ್ ಅಟ್ರಾಕ್ಟ್ಸ್ ಡಿಸ್ಲೈಕ್ ಅಲ್ವಾ. ನಿಮ್ಮ ಥಾಟ್ಸ್, ನಿಮ್ಮ ಎಮೋಷನ್ಸ್, ನಿಮ್ಮ ಫೀಲಿಂಗ್ಸ್ ಏನಿರುತ್ತೋ ಅದನ್ನೇ ನೀವು ಅಟ್ರಾಕ್ಟ್ ಮಾಡ್ತೀರಲ್ವಾ. ಫಾರ್ ಎಕ್ಸಾಂಪಲ್, ನನ್ನಲ್ಲಿ ಹಣ ಇಲ್ಲ, ನನ್ ನೋಡೋದಕ್ ಚೆನ್ನಾಗಿಲ್ಲ, ನನ್ ಓದಕ್ ಬರಲ್ಲ, ನನ್ ಬರೆಯಕ್ ಬರಲ್ಲ, ನನ್ಗೆ ಕಾನ್ಫಿಡೆನ್ಸೇ ಇಲ್ಲ, ಈ ತರ ಹೇಳ್ತಾ ಇದ್ದೀರಾ ಅನ್ಕೊಳ್ಳಿ. ಏನನ್ನ ಅಟ್ರಾಕ್ಟ್ ಮಾಡ್ತೀರಾ, ಅಂತಹದ್ದನ್ನೇ ಅಟ್ರಾಕ್ಟ್ ಮಾಡ್ತೀರಾ. ಅದೇ ನೀವು ಸಮಥಿಂಗ್ ಸ್ಮಾಲ್ ಆಗಿ ಚೇಂಜ್ ಮಾಡ್ತೀರಾ ಅನ್ಕೊಳ್ಳಿ, ಒಂದು ಸ್ಮಾಲ್ ಚೇಂಜ್ ಮಾಡ್ತೀರಾ. ನಾನ್ ತುಂಬಾ ಆರೋಗ್ಯಕರವಾಗಿದ್ದೀನಿ, ನಾನ್ ತುಂಬಾ ಚೆನ್ನಾಗಿದ್ದೀನಿ, ನನಗೆ ತುಂಬಾ ಒಳ್ಳೆ ಜಾಬ್ ಸಿಕ್ಕಿರೋದಕ್ಕೆ ಥ್ಯಾಂಕ್ ಯು, ನನ್ನ ಮ್ಯಾನೇಜರ್ ತುಂಬಾ ಚೆನ್ನಾಗಿ ನನ್ಗೆ ಹೆಲ್ಪ್ ಮಾಡ್ತಾ ಇದ್ದಾರೆ, ನನ್ನ ಮ್ಯಾನೇಜರ್ ನನ್ಗೆ ರೆಸ್ಪೆಕ್ಟ್ ಕೊಡ್ತಾ ಇದ್ದಾರೆ, ಇಲ್ಲಾಂದ್ರೆ ನನ್ನ ಫ್ಯಾಮಿಲಿ ಎಲ್ಲರೂ ನನ್ಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ, ನಾನು ತುಂಬಾ ಗ್ರೇಟ್ಫುಲ್ ಆಗಿದ್ದೀನಿ ನನ್ನ ಲೈಫ್ಗೆ, ನನ್ನ ಮ್ಯಾರೇಜ್ ತುಂಬಾ ಚೆನ್ನಾಗಿ ವರ್ಕ್ ಆಗ್ತಾ ಇದೆ, ನನ್ನ ರಿಲೇಶನ್ಶಿಪ್ ಸ್ಟ್ರಾಂಗ್ ಆಗಿದೆ. ಈ ತರ ಹೇಳ್ತಾ ನೀವು ನಿಮ್ಮ ವರ್ಡ್ಸ್ ನ ಶಿಫ್ಟ್ ಮಾಡಿದೀರಾ ಅಂದ್ರೆ, ನೀವು ಅದಕ್ಕೆ ಗ್ರೇಟ್ಫುಲ್ ಆಗಿದ್ದೀರಾ ಅಂದ್ರೆ, ಆ ಗ್ರೇಟ್ಫುಲ್ನೆಸ್ ಏನಾಗುತ್ತೆ, ಆ ಗ್ರಾಟಿಟ್ಯೂಡ್ ಏನಾಗುತ್ತೆ, ನಿಮ್ಗೆ ಪಾಸಿಟಿವ್ ಆಗಿ ಇನ್ನಷ್ಟು ಅಂತ ಆಪರ್ಚುನಿಟೀಸ್ ತಂದ್ಕೊಡುತ್ತೆ ಅಲ್ವಾ. ಸೊ ಈ ಸ್ಮಾಲ್ ಥಿಂಗ್ಸ್ ಯಾವಾಗೂ ಅಷ್ಟೇ ನೀವ್ ಏನ್ ಮಾತಾಡ್ತೀರೋ ಅದನ್ನೇ ನೀವು ಅಟ್ರಾಕ್ಟ್ ಮಾಡ್ತಾ ಇರ್ತೀರಾ. ನೀವು ಪ್ರತಿ ಸತಿನೂ ನನ್ಗೆ ಇಲ್ಲಿ ನೋವಿದೆ, ಕೈ ನೋವಿದೆ, ಕಾಲ್ ನೋವಿದೆ, ಅಲ್ಲಿ ನೋವಿದೆ, ಇಲ್ಲಾಂದ್ರೆ ನನ್ಗೆ ಅವ್ರು ಹರ್ಟ್ ಮಾಡ್ಬಿಟ್ರು, ಇವ್ರು ಹರ್ಟ್ ಮಾಡ್ಬಿಟ್ರು, ಇವರಿಂದ ನನ್ಗೆ ಮೋಸ ಆಯ್ತು, ಅವರಿಂದ ನನ್ಗೆ ಮೋಸ ಆಯ್ತು, ಅವ್ರು ನನ್ನ
ಫೀಲಿಂಗ್ಸ್ ನ ಹರ್ಟ್ ಮಾಡ್ಬಿಟ್ಟು ಈ ತರ ಮಾತಾಡ್ತಾ ಇದ್ದಾಗ ಯು ಸಿ ದಟ್ ಟೈಪ್ ಆಫ್ ಪ್ಯಾಟರ್ನ್ಸ್ ನಿಮ್ ಪಕ್ಕದಲ್ಲೆಲ್ಲ ಓಡಾಡೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಸಿನ್ಸಿಯರ್ ಆಗಿ ಗ್ರಾಟಿಟ್ಯೂಡ್ ನ ಪ್ರಾಕ್ಟೀಸ್ ಮಾಡಿ. ಗ್ರಾಟಿಟ್ಯೂಡ್ ಅನ್ನೋದು ಒಂದು ಮ್ಯಾಗ್ನೆಟ್ ತರ. ನೀವು ಎಷ್ಟು ಗ್ರಾಟಿಟ್ಯೂಡ್ ಆಗಿ ಫೀಲ್ ಮಾಡ್ತಾ ಇರ್ತೀರಲ್ವೋ ಇದು ಮ್ಯಾಗ್ನೆಟೈಸ್ ಮಾಡ್ತಾ ಇರುತ್ತೆ ನಿಮ್ಮ ಅಬಂಡೆನ್ಸ್ ನ. ಎಳಿತಾ ಇರುತ್ತೆ. ಯಾವ್ಯಾವೆಲ್ಲ ಆಪರ್ಚುನಿಟೀಸ್ ಓಪನ್ ಆಗಿರೋದಲ್ಲ ಯೂನಿವರ್ಸ್ ಇಂದ ನಿಮ್ಗೆ ಬರುವಂತ ಆಪರ್ಚುನಿಟೀಸ್ ನ ಮ್ಯಾಗ್ನೆಟೈಸ್ ಮಾಡ್ತಾ ಇರುತ್ತೆ, ನಿಮ್ಗೆ ಅಟ್ರಾಕ್ಟ್ ಮಾಡ್ತಾ ಇರುತ್ತೆ ನಿಮ್ಮ ಆಪರ್ಚುನಿಟೀಸ್. ಅದೇ ನಿಮ್ಮ ಲೈಫ್ ಅಲ್ಲಿ ಮಿರಾಕ್ಯುಲಸ್ ಆಗಿ ಟರ್ನ್ ಮಾಡೋದಲ್ವಾ. ಸೊ ಗ್ರಾಟಿಟ್ಯೂಡ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಎವ್ರಿ ಒನ್. ಅದನ್ನ ಪ್ರತಿಯೊಬ್ರು ಪ್ರಾಕ್ಟೀಸ್ ಮಾಡ್ಬೇಕಂತಾನೆ ನಾನು ಹೇಳ್ತೀನಿ. ಇಷ್ಟೊಂದು ದೊಡ್ಡವ್ರು ಹೇಳಿರೋದು ಕೇಳಿಸ್ಕೊಂಡಿರ್ತೀರಲ್ಲ, ನೀವ್ ಏನ್ ಕೊಡ್ತೀರೋ ಅದೇ ನಿಮ್ಗೆ ತಿರುಗಿ ಬರುತ್ತೆ ಅಂತ. ಗ್ರಾಟಿಟ್ಯೂಡ್ ಇಂದ ನಮ್ಗೆ ಏನೆಲ್ಲ ಬೆನಿಫಿಟ್ ಸಿಗುತ್ತೆ ಅಂತ ನೀವು ಕೇಳಿದ್ರೆ, ಗ್ರಾಟಿಟ್ಯೂಡ್ ಇಂದ ನಮ್ಮ ಮೈಂಡ್ ಕಾಮ್ ಆಗುತ್ತೆ. ಮತ್ತೆ ನಮ್ಮಲ್ಲಿ ಮೈಂಡ್ ಸೆಟ್ ಇರುತ್ತಲ್ವಾ, ನನ್ಗೇನು ಇಲ್ಲ, ನನ್ಗೆ ಯಾರು ಹೆಲ್ಪ್ ಮಾಡ್ತಾ ಇರಲ್ಲ, ಇಂತಹ ಮೈಂಡ್ ಸೆಟ್ ನ ನಾವು ಅಬಂಡೆನ್ಸ್ ಮೈಂಡ್ ಸೆಟ್ ಗೆ ಶಿಫ್ಟ್ ಮಾಡ್ಕೊಳ್ಳೋದಕ್ಕೆ ಪಾಸಿಬಲ್ ಆಗುತ್ತೆ. ನಾವು ಪಾಸಿಟಿವ್ ವೈಬ್ರೇಷನ್ಸ್ ಅಲ್ಲಿ ಇರೋದಕ್ಕೆ ಸಾಧ್ಯ ಆಗುತ್ತೆ. ಅಬಂಡೆನ್ಸ್ ಫ್ರೀಕ್ವೆನ್ಸಿಗೆ ನಾವು ಶಿಫ್ಟ್ ಆಗ್ತಾ ಇರ್ತೀವಿ. ಮತ್ತೆ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಏನ್ ಗೊತ್ತಾ, ನಾವ್ ಯಾವಾಗ್ಲೂ ಅಷ್ಟೇ ಒಂದು ಪ್ರಾಪರ್ ಅಲೈನ್ಮೆಂಟ್ ಅಲ್ಲಿ ಇರ್ತೀವಿ. ನಾವು ಏನೇ ಮ್ಯಾನಿಫೆಸ್ಟ್ ಆಗ್ಬೇಕಾದ್ರೆ ಪ್ರಾಪರ್ ಅಲೈನ್ಮೆಂಟ್ ಬಹಳ ಇಂಪಾರ್ಟೆಂಟ್ ಆಗಿರುತ್ತಲ್ವಾ. ನಮ್ಮ ಮ್ಯಾನಿಫೆಸ್ಟೇಷನ್ಸ್ ವರ್ಕ್ ಆಗ್ಬೇಕಂದ್ರೆ ಫಸ್ಟ್ ನಾವು ಪ್ರಾಕ್ಟೀಸ್ ಮಾಡ್ಬೇಕಾಗಿರೋದು ಗ್ರಾಟಿಟ್ಯೂಡ್. ಅದು ಗ್ರಾಟಿಟ್ಯೂಡ್ ಹೇಗೆ ಪ್ರಾಕ್ಟೀಸ್ ಮಾಡೋದು, ಸ್ಟೆಪ್ ಬೈ ಸ್ಟೆಪ್ ಆಗಿ ಪ್ರಾಕ್ಟೀಸ್ ಮಾಡ್ತಾ ಇದ್ದಾಗ, ಅದನ್ನ ಅರ್ಥ ಮಾಡ್ಕೊಂಡು ಮಾಡ್ತಾ ಇದ್ದಾಗ ಅದು ಇನ್ನಷ್ಟು ರಿಸಲ್ಟ್ಸ್ ಕೊಡೋದಕ್ಕೆ ಸಾಧ್ಯ ಆಗುತ್ತೆ. ಸೊ ನೀವು ಪ್ರತಿಯೊಂದು ಸ್ಟೆಪ್ ನ ಅರ್ಥ ಮಾಡ್ಕೊಂಡು ದಿನದಿಂದ ಫಸ್ಟ್ ಡೇ ಏನ್ ಮಾಡ್ಬೇಕು, ಸೆಕೆಂಡ್ ಡೇ ಏನ್ ಮಾಡ್ಬೇಕು, ಥರ್ಡ್ ಡೇ ಪ್ರತಿ ದಿನದ ವಿಡಿಯೋ ನೋಡ್ತಾ ನೀವ್ ಏನ್ ಮಾಡ್ಬೇಕು ಅಂತ ಪ್ರಾಕ್ಟೀಸ್ ಮಾಡ್ತಾ ಇದ್ದಾಗ, ಹೇಗೆ ಗ್ರಾಟಿಟ್ಯೂಡ್ ಬರೆಯೋದು, ಯಾವ ತರ ಬರಿಬೇಕು, ಯಾವ ತರ ನಮ್ಮ ಮೈಂಡ್ ನ ಇಟ್ಕೊಳ್ಬೇಕು, ಇದೆಲ್ಲವೂ ಪ್ರತಿದಿನದ ವಿಡಿಯೋದಲ್ಲಿ ಇದನ್ನ ನೀವು ನೋಡ್ತಾ ಪ್ರಾಕ್ಟೀಸ್ ಮಾಡ್ತಾ ಅದನ್ನ ಮಾಡ್ತಾ ಇದ್ದಾಗ ನಿಮ್ಮ ಲೈಫ್ ಅಲ್ಲೂ ಕೂಡ ನೀವು ಪಾಸಿಟಿವ್ ಎಕ್ಸ್ಪೀರಿಯನ್ಸ್ ಮಾಡ್ತೀರಾ, ಪಾಸಿಟಿವ್ ಎನರ್ಜೀಸ್ಗೆ ಶಿಫ್ಟ್ ಆಗ್ತೀರಾ, ಅಬಂಡೆನ್ಸ್ ಮೈಂಡ್ ಸೆಟ್ ಗೆ ಶಿಫ್ಟ್ ಆಗ್ತೀರಾ ಅಂತ ಹೇಳ್ತೀನಿ. ಯೂನಿವರ್ಸ್ ಅನ್ನೋದು ನಮ್ಗೆ ಒಂದು ಮಿರರ್ ತರ. ನಾವ್ ಎಷ್ಟು ಗ್ರಾಟಿಟ್ಯೂಡ್ ಕೊಡ್ತಾ ಇರ್ತೀವೋ, ನಾವು ಮಿರರ್ ಅಲ್ಲಿ ನೋಡ್ಕೊಂಡು ಎಷ್ಟು ಗ್ರಾಟಿಟ್ಯೂಡ್ ಕೊಡ್ತಾ ಇರ್ತೀರೋ, ಯೂನಿವರ್ಸ್ ನಮ್ಗೆ ಅಂತಹ ವಿಚಾರಗಳನ್ನ ಜಾಸ್ತಿ ಕೊಡೋದಕ್ಕೆ ಸ್ಟಾರ್ಟ್ ಮಾಡ್ತಾ ಇರುತ್ತೆ. ನೀವು ಬೇಕಾದ್ರೆ ಅಬ್ಸರ್ವ್ ಮಾಡಿ, ಈ 30 days ಅಲ್ಲಿ ನಿಮ್ಮ ಲೈಫ್ ಅಲ್ಲಿ ಎಷ್ಟು ಟ್ರಾನ್ಸ್ಫಾರ್ಮೇಶನ್ ನೋಡ್ತೀರಾ, ಎಷ್ಟು ಚೇಂಜಸ್ ನ ನೋಡ್ತೀರಾ ಅಂತ ನೀವೇ ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ಸೊ ಈ 30 daysಗೆ ನೀವೆಲ್ಲರೂ ರೆಡಿ ಇದ್ದೀರಾ? ಈ ವಿಡಿಯೋ ಬರೀ ಇಂಟ್ರೊಡಕ್ಷನ್ ವಿಡಿಯೋ ಆಗಿರುತ್ತೆ. ನಾಳೆಯಿಂದ ಪ್ರತಿದಿನ ಒಂದೊಂದು ವಿಡಿಯೋ ಬರ್ತಾನೆ ಇರುತ್ತೆ. ಪ್ರತಿದಿನದ ಪ್ರಾಕ್ಟೀಸಸ್ ಇರುತ್ತೆ, ಏನ್ ಮಾಡ್ಬೇಕು ಅಂತ ನಾನು ಹೇಳ್ತಾ ಹೋಗ್ತೀನಿ. ಈ 30 days ಸೀರೀಸ್ ಇಂದ ಏನೇನಪ್ಪ ಬೆನಿಫಿಟ್ ಸಿಗುತ್ತೆ ನಿಮ್ಗೆ ಅಂದ್ರೆ, ನಿಮ್ಮ ಹೆಲ್ತ್ ಆಗಿರ್ಲಿ, ವೆಲ್ತ್ ಆಗಿರ್ಲಿ, ರಿಲೇಶನ್ಶಿಪ್ ಆಗಿರ್ಲಿ, ಇಲ್ಲಾಂದ್ರೆ ಕಾನ್ಫಿಡೆನ್ಸ್ ಲೆವೆಲ್ ಆಗಿರ್ಲಿ, ನಿಮ್ಗೆ ಪಾಸಿಟಿವಿಟಿ ಆಗಿರ್ಲಿ, ನಿಮ್ಮ ಮೈಂಡ್ ಅಲ್ಲಿ ಇರುವಂತಹ ನೆಗೆಟಿವ್ ನ ಪಾಸಿಟಿವ್ ಆಗಿ ಟರ್ನ್ ಮಾಡ್ಕೊಳ್ಳೋದಾಗಿರ್ಲಿ, ಪ್ರತಿಯೊಂದನ್ನು ಒಂದು ಪಾಸಿಟಿವ್ ಎನರ್ಜಿ ಆಗಿ ಶಿಫ್ಟ್ ಮಾಡ್ಕೊಂಡು ಹೋಗೋದಕ್ಕೆ 100% ಪಾಸಿಬಿಲಿಟೀಸ್ ಇದೆ ಅಂತ ಹೇಳ್ತೀನಿ. ನಾಳೆಯಿಂದ ಏನೇನಪ್ಪ ಇರ್ಬೇಕು ನಿಮ್ಮ ಹತ್ರ ಅಂದ್ರೆ, ಒಂದು ಬುಕ್ ಇರಬೇಕು, ಒಂದು ಪೆನ್ ಇರಬೇಕು, ಮತ್ತೆ 1 glass ಆಫ್ ವಾಟರ್ ಇಟ್ಕೊ ಬನ್ನಿ. ಸೊ ದಟ್ ಇದು ಅಫರ್ಮೇಷನ್ಸ್ ಗೆ ಯೂಸ್ ಆಗ್ತಾ ಇರುತ್ತೆ. ನಾನು ಹೇಳೋ ಅಫರ್ಮೇಷನ್ಸ್ ನ ನೀವು ಆ ವಾಟರ್ ಗೆ ಹೇಳ್ತಾ ಅದನ್ನ ಕುಡಿಯೋದ್ರಿಂದ ನಿಮ್ಮ ಬಾಡಿ, ನಿಮ್ಮ ಮೈಂಡ್, ನಿಮ್ಮ ಸೋಲ್ ಅಬ್ಸರ್ವ್ ಮಾಡಿದೆ. ಸೊ ದಟ್ ನೀವು ಬೇಗ ಮ್ಯಾನಿಫೆಸ್ಟ್ ಮಾಡ್ಕೋಬಹುದು. ವಾಟರ್ ಹ್ಯಾಸ್ ಅ ಹೈಯರ್ ಎನರ್ಜಿ ಅಂತ ಹೇಳ್ತೀವಲ್ವಾ, ನಾವ್ ಏನ್ ಮ್ಯಾನಿಫೆಸ್ಟ್, ಇಟ್ ಹ್ಯಾಸ್ ಎ ಮೆಮೊರಿ. ವಾಟರ್ ಹ್ಯಾಸ್ ಎ ಮೆಮೊರಿ ಅಂದ್ರೆ ಎಷ್ಟು ಜನ ಗೊತ್ತು? ನಮ್ಮ ಬಾಡಿಯಲ್ಲಿ 80% ವಾಟರ್ ಇರೋದ್ರಿಂದ ನಾವ್ ಏನೇ ಮ್ಯಾನಿಫೆಸ್ಟ್ ಮಾಡಿದ್ರೇನೋ ಅದು ಬೇಗ ವರ್ಕ್ ಆಗುತ್ತೆ ಅಂತ ಹೇಳ್ತಾರೆ. ನಾವ್ ಏನ್ ಮಾತಾಡ್ತೀವೋ ಅದಕ್ಕೆ ಒಂದು ಮೆಮೊರಿ ಇದೆ, ನೀರಿನ ಮೆಮೊರಿ ಇದೆ ಅಂತ ಹೇಳ್ತಾರೆ. ಸೊ ಯಾವಾಗ ನಾವು ಪಾಸಿಟಿವ್ ಅಫರ್ಮೇಷನ್ಸ್ ಇಂದ ಪ್ರತಿದಿನ ಪ್ರಾಕ್ಟೀಸ್ ಇಂದ ಅದನ್ನ ಕುಡಿತಾ ಇದ್ದಾಗ ನಿಮ್ಮ ಮ್ಯಾನಿಫೆಸ್ಟೇಷನ್ಸ್ ಬೇಗ ವರ್ಕ್ ಆಗೋದಕ್ಕೆ ಸಾಧ್ಯ ಆಗುತ್ತೆ. ನೀವು 1 glass ಆಫ್ ವಾಟರ್, ಒಂದು ಬುಕ್, ಒಂದು ಪೆನ್ನ ಇಟ್ಕೊಂಡು ರೆಡಿ ಆಗಿರಿ. ಪ್ರತಿದಿನದ ಪ್ರಾಕ್ಟೀಸ್ ಅಲ್ಲಿ ನಾನು ಏನ್ ಹೇಳ್ತೀನೋ ಅದನ್ನೇ ಫಾಲೋ ಮಾಡ್ತಾ ಹೋಗಿ. ಇಟ್ ಮೇ ಬಿ 5 minutes ವಿಡಿಯೋ ಆಗಿರ್ಬೋದು, 10 minutes ವಿಡಿಯೋ ಆಗಿರ್ಬೋದು. ಪ್ರತಿದಿನ ಒಂದೇ ಟೈಮ್ಗೆ ವಿಡಿಯೋ ಬರುತ್ತೆ. ಇಟ್ ಮೇ ಬಿ ಇನ್ ಎನಿ ಟೈಮ್. ಆ ಒಂದೇ ಟೈಮ್ ನ ಸೆಟ್ ಮಾಡ್ಕೊಂಡು ರೆಡಿ ಆಗಿರಿ. ನಿಮ್ಮ ಲೈಫ್ ಅಲ್ಲಿ ಅಬಂಡೆನ್ಸ್ ನ ನೋಡ್ಬೇಕಂದ್ರೆ ದಿಸ್ ಸೀರೀಸ್ ಇಸ್ ಫಾರ್ ಯು. ಆದಷ್ಟು ಜನಕ್ಕೆ ಈ ವಿಡಿಯೋಸ್ ನ ಶೇರ್ ಮಾಡಿ. ಪ್ರತಿಯೊಬ್ರು ಇದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾಗ ನಾವು ಚೇಂಜ್ ಆಗ್ತಾ, ನಮ್ಮ ಸರೌಂಡಿಂಗ್ಸ್ ನಾವು ಚೇಂಜ್ ಮಾಡ್ತಾ ಇದ್ದಾಗ ಅಮೇಸಿಂಗ್ ರಿಸಲ್ಟ್ಸ್ ನಮಗೆ ಸಿಗ್ತಾ ಹೋಗುತ್ತೆ. ವೆನ್ ಯು ಹೆಲ್ಪ್ ಅದರ್ಸ್, ನಿಮ್ಗೆ ಆ ಹೆಲ್ಪ್ ಸಿಗ್ತಾ ಹೋಗುತ್ತೆ ಅಂತ ನಾನು ಹೇಳ್ತೀನಿ. ನಾನು ಇವತ್ತು ವಿಡಿಯೋ ಮಾಡಿ ನಿಮ್ಗೆ ಹೆಲ್ಪ್ ಮಾಡಿದೀನಿ ಅಂದ್ರೆ ಇಟ್ ಮೇ ಬಿ ಸಮ್ವೇರ್ ನನ್ಗೆ ಅದು ಹೆಲ್ಪ್ ಆಗ್ತಾ ಇರತ್ತಲ್ವಾ, ಅದೇ ತರ ನೀವು ಹೆಲ್ಪ್ ಮಾಡ್ತಾ ಇದ್ದಾಗ ನಿಮ್ಗೂ ಯಾವ್ದಾದ್ರು ಒಂದು ರೀತಿಯಲ್ಲಿ ಹೆಲ್ಪ್ ಸಿಗ್ತಾ ಹೋಗುತ್ತೆ ಅಂತ ನಾನು ಭಾವಿಸ್ತಾ ಇರ್ತೇನೆ. ಮತ್ತೆ ನಿಮ್ಮಲ್ಲಿ ಒಂದು ಕ್ವಶನ್ ಇರ್ಬೋದು, ಇದು ಯಾರು ಬೇಕಾದ್ರೂ ಮಾಡ್ಬೋದಾ, ಹೇಗ್ ಬೇಕಾದ್ರೂ ಮಾಡ್ಬೋದಾ, ಓದಿದ್ರೇನೆ ಮಾಡ್ಬೋದಾ, ಇಲ್ಲಾಂದ್ರೆ ಹೌಸ್ ವೈಫ್ ಮಾಡ್ಬೋದಾ, ಹೆಣ್ಮಕ್ಳು ಮಾಡ್ಬೋದಾ, ಗಂಡ್ಮಕ್ಳು, ಎಷ್ಟೊಂದು ಕ್ವಶನ್ಸ್ ಇರುತ್ತಲ್ಲ. ಈ ವಿಡಿಯೋ ನೋಡ್ತಾ ಇರೋರು ಯಾರು ಬೇಕಾದ್ರೂ ಮಾಡ್ಬೋದು. ಇಟ್ ಮೇ ಬಿ ಬಾಯ್, ಗರ್ಲ್, ಮಕ್ಳಾಗಿರ್ಲಿ, ಅಡಲ್ಟ್ಸ್, ದೊಡ್ಡವರಾಗಿರ್ಲಿ, ಇಲ್ಲ ವಯಸ್ಸಾಗಿರೋರಾಗಿರ್ಲಿ, ಏನು ಓದಕ್ ಬರ್ದಿರ ಇರೋರು ಕೂಡ ಈ ಪ್ರಾಕ್ಟೀಸಸ್ ನ ಮಾಡ್ಬೋದು. ಬಿಕಾಸ್ ಇಟ್ ಈಸ್ ಎಲ್ಲಾ ಸೇರಿದೆ ಇದರಲ್ಲಿ. ಹೆಲ್ತ್ ಇಂದ, ವೆಲ್ತ್ ಇಂದ, ರಿಲೇಶನ್ಶಿಪ್ ಇಂದ, ನಮ್ಮ ಸಂಬಂಧಗಳನ್ನ ಹೇಗೆ ಸ್ಟ್ರಾಂಗ್ ಮಾಡ್ಕೋಬೇಕು, ಒಂದು ಗ್ರಾಟಿಟ್ಯೂಡ್ ಹೇಳ್ತಾ ನಾವು ಗ್ರೇಟ್ಫುಲ್ ಆಗಿದ್ದಾಗ ನಮ್ಮಲ್ಲಿ ಏನೇನೆಲ್ಲ ಚೇಂಜ್ ಆಗುತ್ತೆ, ನಮ್ಮ ಆರೋಗ್ಯ ಹೇಗೆ ಚೇಂಜ್ ಆಗುತ್ತೆ, ನಮ್ಮ ಬಾಡಿಯಲ್ಲಿ ಇರುವಂತಹ ಪ್ರತಿಯೊಂದು ಸೆಲ್ ಹೇಗೆ ಅದಕ್ಕೆ ರಿಯಾಕ್ಟ್ ಆಗುತ್ತೆ ಅಂತ ನಾನು ಪ್ರತಿಯೊಂದನ್ನು ಕಂಪ್ಲೀಟ್ ಆಗಿ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಯಾರು ಬೇಕಾದ್ರೂ ಪಾರ್ಟಿಸಿಪೇಟ್ ಮಾಡ್ಬೋದು. ಬಟ್ ಇದ್ರ ಮೇಲೆ ಇಂಟ್ರೆಸ್ಟ್ ಇದ್ದು, ನಂಬಿಕೆ ಇದ್ದು ಮಾಡೋದ್ರಿಂದ ಖಂಡಿತವಾಗ್ಲೂ ಸಾಧ್ಯ ಆಗುತ್ತೆ. ನೀವ್ ಯಾವ್ದಾದ್ರು ದೇವ್ರನ್ನ ನೋಡಿದೀರಾ ಅಂದ್ರೆ ನೀವ್ ಏನ್ ಹೇಳ್ತೀರಾ?
ಇಲ್ಲ ಅಂತೀರಾ. ನಂಬಿಕೆ ಇದೆಯಾ ದೇವ್ರ ಮೇಲೆ ಅಂದ್ರೆ ನೀವೇನ್ ಹೇಳ್ತೀರಾ? ನಂಬಿಕೆ ಇದೆ ದೇವ್ರ ಮೇಲೆ ಅಂತೀರಾ. ದೇವ್ರ ನೀವ್ ಯಾವತ್ತರ ಹತ್ರ ನೋಡಿ ಎಕ್ಸ್ಪೀರಿಯನ್ಸ್ ಮಾಡಿದ್ರ? ಇಲ್ಲ ಅಲ್ವಾ? ಬಟ್ ದ ಬಿಲೀಫ್ ಸಿಸ್ಟಮ್ ಯು ಹ್ಯಾವ್ ರೈಟ್, ಅದೇ ತರ ನಮ್ಗೆ ಯಾವಾಗಾದ್ರೂ ಯಾವ್ದೇ ಕೆಲಸ ಮಾಡಿದಾಗ ನಂಬಿಕೆಯಿಂದ ಮಾಡಿದಾಗ 100% ರಿಸಲ್ಟ್ ಸಿಗೋದು ಗ್ಯಾರಂಟಿ ಅಂತ ಹೇಳ್ತೀನಿ. ನೀವು ನಂಬಿಲ್ಲ ಅಂದ್ರೆ ನೀವು ಎಷ್ಟೇ ಕೆಲಸ ಮಾಡಿದ್ರೆ, ಎಷ್ಟೇ ಗ್ರಾಟಿಟ್ಯೂಡ್ ಪ್ರಾಕ್ಟೀಸ್ ಮಾಡಿದ್ರು ವರ್ಕ್ ಆಗಲ್ಲ. ದಿಸ್ ಇಸ್ ಅನ್ ಇನ್ವಿಸಿಬಲ್ ಪವರ್ ಅಂತ ಹೇಳ್ತೀನಿ. ಇದೊಂದು ನಮ್ಗೆ ಗೊತ್ತಿಲ್ದಿರ ಕಾಣದೇ ಇರುವಂತ ಒಂದು ಶಕ್ತಿ. ಆ ಶಕ್ತಿನ ನೀವು ನಂಬಿ ನೀವು ಪ್ರಾಕ್ಟೀಸ್ ಮಾಡ್ತಾ ಇದ್ದಾಗ, ನೀವು ಪ್ರತಿಯೊಂದು ಚಿಕ್ಕ ಚಿಕ್ಕದಕ್ಕೂ ಆ ಮಿರಾಕಲ್ಸ್ ನ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದಾಗ, ಅದು ಗ್ರೇಟ್ಫುಲ್ ಆಗಿದ್ದಾಗ ಅಮೇಸಿಂಗ್ ಆಗಿರುವಂತ ರಿಸಲ್ಟ್ಸ್ ನ ನೀವು ನೋಡ್ತೀರಾ ಅಂತ ನಾನು ಹೇಳ್ತೀನಿ. ಇವಾಗ ಶುರು ಮಾಡ್ಬೇಕಂದ್ರೆ ಏನೇನ್ ಬೇಕು ನಮ್ಗೆ ಅಂದ್ರೆ, ಒಂದು ಪೆನ್, ಒಂದು ಬುಕ್, ಗ್ರಾಟಿಟ್ಯೂಡ್ ಅಂತಾನೆ ಒಂದು ಸಪರೇಟ್ ಬುಕ್. ಈ ತರದ ಬುಕ್ ನೀವು ರೆಡಿ ಮಾಡ್ಕೊಳ್ಳಿ. ಹೊಸ ಬುಕ್ ಆಗಿರ್ಲಿ, ಒಂದು ಪೆನ್ ನ ರೆಡಿ ಮಾಡ್ಕೊಳ್ಳಿ. ಅಂಡ್ ದ ಮೋಸ್ಟ್ ಇಂಪಾರ್ಟೆಂಟ್ ಥರ್ಡ್ ಒನ್ ಏನ್ ಗೊತ್ತಾ, ನಿಮ್ಗಂತ ಒಂದು 10 minutes ಟೈಮ್ ನ ನಿಮ್ಮ ಸೆಲ್ಫ್ ಗ್ರೋತ್ ಗೆ ಟೈಮ್ ನ ಸ್ಪೆಂಡ್ ಮಾಡೋದಕ್ಕೆ ಟೈಮ್ ನ ಸೆಟ್ ಮಾಡ್ಕೊಳ್ಳಿ. ಸೊ ಈ ಮೂರು ಮಾಡ್ತಾ ಇದ್ದಾಗ, ಈ 30 days ಕಂಟಿನ್ಯೂಸ್ ಆಗಿ ಮಾಡ್ತಾ ಇದ್ದಾಗ, ನಿಮ್ಗೆ ಗೊತ್ತಿದ್ದೀರಾ ಇದ್ದಾಗ ನಿಮ್ಮ ಲೈಫ್ ಅಲ್ಲಿ ಏನೇನ್ ಚೇಂಜಸ್ ಆಗುತ್ತೆ ಅಂತ ಹೇಳ. ಅನ್ಎಕ್ಸ್ಪೆಕ್ಟೆಡ್ ಆಗಿ ಮನಿ ಫ್ಲೋ ಆಗೋದು ಸ್ಟಾರ್ಟ್ ಮಾಡ್ತೀರಾ. ನಿಮ್ಮ ಹೆಲ್ತ್ ಅಲ್ಲಿ ಪಾಸಿಟಿವಿಟಿನ ನೋಡೋದಕ್ಕೆ ಸ್ಟಾರ್ಟ್ ಆಗುತ್ತೆ. ನಿಮ್ಮಲ್ಲಿ ಸೆಲ್ಫ್ ಕಾನ್ಫಿಡೆನ್ಸ್ ನ ನೋಡ್ತೀರಾ. ನೀವು ಕೈಂಡ್ ಹಾರ್ಟೆಡ್ ಆಗ್ತೀರಾ. ಬೇರೆಯವ್ರು ನಿಮ್ ಜೊತೆ ಮಾತಾಡುವಾಗ ಕೈಂಡ್ ಆಗೋದನ್ನ ನೀವು ನೋಡ್ತೀರಾ. ನಿಮ್ಗೆ ಎಲ್ಲಾ ಡೋರ್ಸ್ ಓಪನ್ ಆಗಿರುತ್ತೆ. ಆಪರ್ಚುನಿಟೀಸ್ ನ ನೀವು ಅಬ್ಸರ್ವ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಎಲ್ಲವೂ ಪಾಸಿಟಿವ್ ಆಗಿ ಅಲೈನ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಇವೆಲ್ಲ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇರ್ತೀರಲ್ಲ, ಇದೆಲ್ಲ ಮಿರಾಕಲ್ ಅಲ್ಲ, ಇಲ್ಲಾಂದ್ರೆ ಇದೆಲ್ಲ ಮ್ಯಾಜಿಕ್ ಅಲ್ಲ. ಇಟ್ ಈಸ್ ಅ ಗ್ರಾಟಿಟ್ಯೂಡ್ ಪವರ್ ಅಂತ ಹೇಳ್ತೀವಿ. ಗ್ರಾಟಿಟ್ಯೂಡ್ಗೆ ಅಷ್ಟು ಪವರ್ ಇದೆ. ಇದೆಲ್ಲವೂ ನೀವು ಎಕ್ಸ್ಪೀರಿಯನ್ಸ್ ಮಾಡ್ತಿರಲ್ಲ, ಇದೆಲ್ಲನೂ ನೀವು ಮ್ಯಾಜಿಕ್ ಅನ್ಕೋಬಹುದು, ಬಟ್ ಇಟ್ ಇಸ್ ನಾಟ್ ಮ್ಯಾಜಿಕ್. ಅದೊಂದು ಗ್ರಾಟಿಟ್ಯೂಡ್ ಶಕ್ತಿ ಅಂತ ಹೇಳ್ತೀನಿ. ಸೊ ನೀವೆಲ್ಲರೂ ರೆಡಿ ಇದ್ದೀರಾ ಅಂತ ನಾನು ಭಾವಿಸ್ತಾ ಇದ್ದೀನಿ. ನಾವು ಒಂದನ್ನ ನೆನಪಲ್ಲಿ ಇಟ್ಕೋಬೇಕಾಗುತ್ತೆ, ಗ್ರಾಟಿಟ್ಯೂಡ್ ಈಸ್ ಯೋರ್ ಆಟಿಟ್ಯೂಡ್. ಯಾವಾಗ ನಾವು ಗ್ರಾಟಿಟ್ಯೂಡ್ ಅಲ್ಲಿ ಇರ್ತೀವೋ, ಪ್ರತಿ ಸತಿನೂ ಅದು ನಮ್ಮ ದೇಹಕ್ಕೆ ಅದೊಂದು ಪಾರ್ಟ್ ಅಂತ ನಾವು ನಂಬ್ಕೊಬಿಡ್ಬೇಕು. ಇದು ಇರ್ಲೇಬೇಕು ನನ್ನ ಲೈಫ್ ಅಲ್ಲಿ ಅಂತ ನೀವು ತಗೊಂಡಾಗ, ಆಟೋಮೆಟಿಕ್ ಆಗಿ ಅದು ನಿಮ್ಮ ಲೈಫ್ಗೆ ಅಡಿಕ್ಷನ್ ಆಗ್ಬಿಡುತ್ತೆ. ಪ್ರತಿಯೊಂದ್ ಸತಿನೂ ನೀವು ಅಬ್ಸರ್ವ್ ಮಾಡ್ತಾ ಇದ್ದಾಗ ನಿಮ್ಮಲ್ಲಿ ಅಬಂಡೆನ್ಸ್ ಮೈಂಡ್ ಸೆಟ್ ಬರೋದಕ್ಕೆ ಸಾಧ್ಯ ಆಗುತ್ತೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಡೇ 1 ಇಂದ ಸ್ಟಾರ್ಟ್ ಮಾಡ್ತಾ ಇದೀವಲ್ಲ, ಡೇ 1 ಅಲ್ಲಿ ಸಿಗ್ತೀನಿ. ನಿಮ್ಮ ಬ್ಲೆಸ್ ನ ಕೌಂಟ್ ಮಾಡ್ಕೊಳೋ ದಿನ ಆಗಿರುತ್ತೆ ನಾಳೆ. ನಿಮ್ಮ ಬ್ಲೆಸ್ಸಿಂಗ್ಸ್ ನ ಎಷ್ಟು ಬ್ಲೆಸ್ಸಿಂಗ್ಸ್ ಆಗುತ್ತೋ ಅಷ್ಟು ಬ್ಲೆಸ್ಸಿಂಗ್ಸ್ ನ ನಾವು ಕೌಂಟ್ ಮಾಡ್ಕೊಂಡು ನಾವು ಪ್ರಾಕ್ಟೀಸ್ ನ ಮಾಡೋದಕ್ಕೆ ಸ್ಟಾರ್ಟ್ ಮಾಡೋಣ. See you in the next video. Until then, have a great day. ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬಾ ಜನ ವಿಡಿಯೋ ನೋಡ್ತಾ ಇದ್ದೀರಾ ಬಟ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ. ಇಂತಹ ಒಳ್ಳೆ ಕಂಟೆಂಟ್ ಫ್ರೀ ಆಗಿ ಸಿಗ್ತಾ ಇರೋದಕ್ಕೆ ಯು ಹ್ಯಾವ್ ಟು ಬಿ ಸೋ ಗ್ರೇಟ್ಫುಲ್. ಸೊ ದಟ್ ಇನ್ನಷ್ಟು ವಿಚಾರಗಳನ್ನ ಹೇಳೋದಕ್ಕೆ ನನಗೂ ಒಂದು ಮೋಟಿವೇಶನ್ ಸಿಗ್ತಾ ಇರುತ್ತೆ, ಇಂಟ್ರೆಸ್ಟ್ ಬರ್ತಾ ಇರುತ್ತೆ. ಈ 30 days ಅಲ್ಲಿ ಆದಷ್ಟು ಜನಕ್ಕೆ ಈ ಮೆಸೇಜ್ ನ ತಲುಪಬೇಕಾಗಿರೋದು ನಮ್ಮೆಲ್ಲರ ಜವಾಬ್ದಾರಿ ಆಗಿರುತ್ತೆ. ನಾವು ವಿನ್ ಆಗ್ತಾ ಬೇರೆಯವ್ರನ್ನ ವಿನ್ ಮಾಡ್ತಾ ಇದ್ದಾಗ ಅದರಲ್ಲಿರುವಂತಹ ಮಜಾನೇ ಬೇರೆ ಇರುತ್ತಲ್ವಾ. ಸೊ ಇವತ್ತಿಂದ ಲೆಟ್ ಅಸ್ ಬಿ ಗ್ರೇಟ್ಫುಲ್ ಫಾರ್ ಈಚ್ ಅದರ್. Okay, see you in the next video. Until then, have a great day. Signing off, this is Divya.